ಆಂಬ್ಯುಲೆನ್ಸ್ ಅಪಘಾತದಲ್ಲಿ ಸಾವನ್ನಪ್ಪಿದ 7 ಜನರಲ್ಲಿ ಒಬ್ಬರಾದ 41 ವರ್ಷದ ವ್ಯಕ್ತಿಯ ಕುಟುಂಬವು ಈ ದುರಂತ ಅಪಘಾತದಲ್ಲಿ ಭಾಗಿಯಾದ ಜಾರ್ಟರ್ ವಿಮಾನವನ್ನ ಬಾಡಿಗೆಗೆ ಪಡೆಯಲು 8 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿತ್ತು. ಜಾರ್ಖಂಡ್ನ ಛತ್ರಾ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಏರ್ ಆಂಬ್ಯುಲೆನ್ಸ್ ಅಪಘಾತಕ್ಕೀಡಾಗಿ ಸುಧಾರಿತ ಚಿಕಿತ್ಸೆಗಾಗಿ ದೆಹಲಿಗೆ ಸಾಗಿಸಲಾಗುತ್ತಿದ್ದ ಸುಟ್ಟ ಗಾಯಗಳಿಂದ ಬಳಲುತ್ತಿದ್ದ ಸಂಜಯ್ ಅವರ ಪತ್ನಿ ಮತ್ತು ಸಂಬಂಧಿಕರೊಂದಿಗೆ ಸಾವನ್ನಪ್ಪಿದ್ದಾರೆ. ದೆಹಲಿ ಮೂಲದ ಜಾರ್ಟರ್ ಸೇವೆ ರೆಡ್ ಬರ್ಡ್ ಏರ್ವೇಸ್ ನಿರ್ವಹಿಸುವ ಬೀಚ್ ಕ್ರಾಫ್ಟ್ C-90 ವಿಮಾನವನ್ನ ಒಳಗೊಂಡ ಅಪಘಾತದಲ್ಲಿ 2 ಪೈಲಟ್ಗಳು, ಒಬ್ಬ ವೈದ್ಯರು ಮತ್ತು ಒಬ್ಬ ಅರೆವೈದ್ಯಕೀಯ ಸೇರಿದಂತೆ ಇತರ 4 ಸಾವನ್ನಪ್ಪಿದ್ರು. ಮೃತರ ಸಹೋದರ ಅಜಯ್ ಸಂಜಯ್ ಚಿಕಿತ್ಸೆಗಾಗಿ ಕುಟುಂಬವು ತಮ್ಮ ಆಸ್ತಿ ಮತ್ತು ಭೂಮಿಯನ್ನ ಮಾರಾಟ ಮಾಡುವ ಬಗ್ಗೆ ಹೇಗೆ ಯೋಚಿಸಿತು ಎಂದು ತಿಳಿಸಿದ್ದಾರೆ. ನಂತರ ಕುಟುಂಬವು ಸಾಲವನ್ನ ತೆಗೆದುಕೊಂಡು ದೆಹಲಿಯಲ್ಲಿ ಖಾಸಗಿ ಆಸ್ಪತ್ರೆಯ ಚಿಕಿತ್ಸೆಯ ವೆಚ್ಚವನ್ನ ಮತ್ತು ಏರ್ ಆಂಬ್ಯುಲೆನ್ಸ್ ಬಾಡಿಗೆಯನ್ನ ಭರಿಸಲು ಸ್ನೇಹಿತರು ಮತ್ತು ಹಿತೈಷಿಗಳಿಂದ ಹಣವನ್ನ ಸಾಲ ಪಡೆದ್ರು. ಸೋಮವಾರ ರಾಂಚಿಯಿಂದ ಏರ್ ಆಂಬ್ಯುಲೆನ್ಸ್ ಹೊರಟು ಸಂಜಯ್ ಅವರ ಪತ್ನಿ ಅರ್ಚನಾ, ಸಂಬಂಧಿ ಧ್ರುವ್ ಮತ್ತು ವೈದ್ಯಕೀಯ ಸಿಬ್ಬಂದಿ ಮತ್ತು ಸಿಬ್ಬಂದಿಯನ್ನ ಹೊತ್ತೊಯ್ದಿತ್ತು. ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ವಿಮಾನವು ಛತ್ರಾ ಜಿಲ್ಲೆಯಲ್ಲಿ ಅಪಘಾತಕ್ಕೀಡಾಯಿತು. ಇನ್ನು ವಿಮಾನದಲ್ಲಿದ್ದ 7 ಜನರಲ್ಲಿ ಯಾರೂ ಬದುಕುಳಿದಿಲ್ಲ. ಬಲಿಯಾದವರನ್ನ ಪೈಲಟ್ ಇನ್ ಕಮಾಂಡ್ ಕ್ಯಾಪ್ಟನ್ ವಿವೇಕ್ ವಿಕಾಸ್ ಭಗತ್ ಮತ್ತು ಸಹ ಪೈಲಟ್ ಕ್ಯಾಪ್ಟನ್ ಸರ್ವಜ್ ದೀಪ್ ಸಿಂಗ್ ಎಂದು ಗುರುತಿಸಲಾಗಿದೆ. ಇನ್ನು ವೈದ್ಯಕೀಯ ತಂಡ ಮತ್ತು ಪ್ರಯಾಣಿಕರನ್ನ ರೋಗಿ ಸಂಜಯ್ ಕುಮಾರ್, ಸಹಾಯಕರು ಅರ್ಚನಾ ದೇವಿ ಮತ್ತು ಧ್ರುವ್ ಕುಮಾರ್, ಡಾಕ್ಟರ್ ವಿಕಾಸ್ ಕುಮಾರ್ ಗುಪ್ತಾ ಮತ್ತು ಪ್ಯಾರಾಮೆಡಿಕ್ ಸಚಿನ್ ಕುಮಾರ್ ಮಿಶ್ರಾ ಎಂದು ಗುರುತಿಸಲಾಗಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.